Today we will discuss about the session 2 of polynomials. In session 1 we have already discussed what are the polynomials, type of polynomials and how to write them in a general form and how to find out the coefficients of a polynomials. Okay, and we have seen how to solve the polynomials and or how to solve the zeros, how to find out the zeros of a polynomial using graph. Okay, in graph we have plotted a coordinates and then we found out how many zeros will be present in that given polynomial. For example, if it is a linear polynomial, it will have a 1 0, and if it is a quadratic polynomial, it will have 2 zeros. If it is a cubic polynomial, it will have 3 zeros. And how to find out them using a graphs we have already seen in the last session. And in 9th we have studied how to solve the quadratic and cubic polynomials, quadratic and cubic equations, how to solve them and how to find out the roots of a polynomials or roots of a equations. Okay, in this session we will find out what is the relation between the roots of a polynomial and coefficient of a polynomial. Okay, ಹಂಗಾರೆ ನಾವು ಪಾಲಿನಾಮಿಯಲ್ದ ರೂಟ್ಸ್ ಅಥವಾ ಝೀರೋಸ್ ಹೆಂಗೆ ಕಂಡುಹಿಡಿತೀವಿ ನಮಗೆ ಆಲ್ರೆಡಿ ಗೊತ್ತದ ಹೌದಲ್ಲ. ಲೀನಿಯರ್ ಪಾಲಿನಾಮಿಯಲ್ ಇದ್ರೆ ಹೆಂಗೆ ಮಾಡ್ತೀರಿ? ಲೀನಿಯರ್ ಪಾಲಿನಾಮಿಯಲ್ ಜನರಲ್ ಫಾರ್ಮುಲಾ ಏನು? ಜನರಲ್ ಫಾರ್ಮ್ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು 0 ಅಂತ ತಗೋತೀರಿ. ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು 0 ಅಂತ ತಗೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಈ ಬಿ ಈ ಕಡೆ ಹೋದ್ರೆ ಏನು ಹೇಳುತ್ತೆ? ಮೈನಸ್ ಬಿ ಆಗುತ್ತೆ, ಪ್ಲಸ್ ಬಿ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ದೆನ್ ಎ ಎಕ್ಸ್ ಉಳಿತು, ಎ ಇಂಟು ಇದೆ, ಎ ಇಂಟು ಎಕ್ಸ್ ಆಗುತ್ತೆ. ಅಂದರೆ ಎ ಈ ಕಡೆ ಬಂದರೆ ಹಾಗೆ ಡಿವೈಡೆಡ್ ಬೈ ಎ ಆಗುತ್ತೆ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಫೈಂಡ್. ಸೊ ಇದ್ರೊಳಗೆ ಝೀರೋಸು ಇದೆ ಮತ್ತು ಕೋಎಫಿಷಿಯಂಟ್ಸ್ ಅದಾವೆ. ಝೀರೋಸ್ ಅಂದ್ರೆ ಇದು ಬರುತ್ತೆ ಆ್ಯಂಡ್ 0 ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ 0 ಈ ಕಡೆ 0 ಆ್ಯಂಡ್ ದೀಸ್ ಆರ್ ಕೋಎಫಿಷಿಯಂಟ್ಸ್ ಆಫ್ ಅ ಪಾಲಿನಾಮಿಯಲ್. ಈ ಥರ ಫಸ್ಟ್ ಲೀನಿಯರ್ ಒಳಗೆ ನಾವು ರಿಲೇಷನ್ ಫೈಂಡ್ ಔಟ್ ಮಾಡ್ಬೋದು. ಹಂಗಾರೆ ನೆಕ್ಸ್ಟ್ ಕ್ವಾಡ್ರೆಟಿಕ್ದೊಳಗೆ ಹೆಂಗೆ ಬರಿತೀವಿ ನಾವು ಅದನ್ನು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಬರಿತೀವಿ. ಸೊ ಹೆಂಗಂದ್ರೆ ಇಲ್ಲಿ ಎ ಬಿ ಸಿ 3 ಅದಾವೆ. ಓಕೆ, ಈ 3 ಇದ್ದಾಗ ನಮಗೆ ಫಸ್ಟ್ ಝೀರೋಸ್ ಫೈಂಡ್ ಔಟ್ ಮಾಡ್ಕೊರಿ. ಝೀರೋಸ್ ಎಷ್ಟು ಬರ್ತಾವೆ ಇದಕ್ಕೆ? ಟೂ ಝೀರೋಸ್ ಬರ್ತಾವೆ ಬಿಕಾಸ್ ಇಟ್ಸ್ ಅ ಕ್ವಾಡ್ರೆಟಿಕ್. ಫಸ್ಟ್ ಒನ್ ಏನಂತ ತಗೋಣ? ಅಲ್ಫಾ ಅಂತ ತಗೋಣ. ಫಸ್ಟ್ 0 ಅಲ್ಫಾ ಅಂತ ತಗೋಣ. ನೆಕ್ಸ್ಟ್ ಇನ್ನೊಂದು ಬೀಟಾ ಅಂತ ತಗೋತೀವಿ. ಓಕೆ, ಅಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ಅ ಕ್ವಾಡ್ರೆಟಿಕ್ ಕ್ವಾಡ್ರೆಟಿಕ್ ಈಕ್ವೇಷನ್. ಇದಕ್ಕೆ ಮತ್ತು ಈ ಕೋಯಿಫಿಷಿಯಂಟ್ಸ್ಗೆ ಏನು ರಿಲೇಷನ್ ಅದ ಅಂತಂದ್ರೆ 2 ರಿಲೇಷನ್ನ ಡಿಫೈನ್ ಮಾಡ್ತೀವಿ. ಒನ್ ಲೀನಿಯರ್ ಇಕ್ವೇಷನ್ಗೆ, ಲೀನಿಯರ್ ಪಾಲಿನಾಮಿಯಲ್ಗೆ 1 ರಿಲೇಷನ್ ಡಿಫೈನ್ ಮಾಡ್ತೀವಿ. ಕ್ವಾಡ್ರೆಟಿಕ್ಗೆ 2 ರಿಲೇಷನ್ ಡಿಫೈನ್ ಮಾಡ್ತೀವಿ. ಏನಂತ? ಅಲ್ಫಾ ಪ್ಲಸ್ ಬೀಟಾ, 2 ಝೀರೋಸ್ನ ಸಮ್ ಆಫ್ 2 ಝೀರೋಸ್ ಅಂತಂದಾಗ ಏನು ಮಾಡ್ತೀರಿ? ಅಲ್ಫಾ ಪ್ಲಸ್ ಬೀಟಾ ಅಂತ ಮಾಡ್ತೀರಿ. ಅದು ಏನಿರ್ತಂದ್ರೆ ಅದು ಯಾವುದಕ್ಕೆ ಈಕ್ವಲ್ ಇರುತ್ತಂದ್ರೆ ಮೈನಸ್ ಬಿ ಬೈ ಎದಕ್ಕೆ ಈಕ್ವಲ್ ಇರುತ್ತೆ. ಮೈನಸ್ ಬಿ ಬೈ ಎ. ಮೈನಸ್ ಬಿ ಯಾವುದು? ಇಲ್ಲಿ ಬಿ ಅದ, ಬಿ ಇದ್ದನ ನೆಗೆಟಿವ್ ಆಗಿ ತಗೋತೀವಿ ನಾವು. ಆ್ಯಂಡ್ ಎ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಇಸ್ ಎನ ತಗೋತೀವಿ. ಸೊ ದಿಸ್ ಈಸ್ ಒನ್ ಇಕ್ವೇಷನ್. ಆ್ಯಂಡ್ ಅನದರ್ ಇಕ್ವೇಷನ್ ವಿಲ್ ಬಿ ಆಲ್ಫಾ ಇಂಟು ಬೀಟಾ, ದ ಪ್ರಾಡಕ್ಟ್ ಆಫ್ 2 ಝೀರೋಸ್. ಪ್ರಾಡಕ್ಟ್ ಆಫ್ 2 ಝೀರೋಸ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಆಲ್ಫಾ ಇಂಟು ಬೀಟಾ ಆ್ಯಂಡ್ ಅದರದ್ದು ಕೋಎಫಿಷಿಯಂಟ್ಗೆ ರಿಲೇಷನ್ ಹೆಂಗಿರುತ್ತೆ ಅಂತಂದ್ರೆ ಸಿ ಬೈ ಎ ಅಂತ ಡಿನೋಟ್ ಮಾಡ್ತೀವಿ. ಸಿ ಬೈ ಎ ಅಂತ ರಿಲೇಟ್ ಮಾಡ್ತೀವಿ ನಾವು ಇದಕ್ಕೆ. ಸೊ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ರಿಲೇಷನ್ ವಿತ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಮತ್ತು ಕ್ಯೂಬಿಕ್ ಇಕ್ವೇಷನ್ ಇದ್ರೆ ಹೆಂಗೆ ಮಾಡ್ತೀವಿ ನಾವು? ಸೊ ಈ ಕ್ಯೂಬಿಕ್ ಇಕ್ವೇಷನ್ದು ಜನರಲ್ ಫಾರ್ಮ್ ಏನಂತ ಬರ್ಕೊಂಡಿದ್ವಿ? ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಟು 0 ಅಂತ ಮಾಡ್ಕೊಂಡಿದ್ವಿ. ಇಲ್ಲಿ ಎಷ್ಟು ಝೀರೋಸ್ ಫೈಂಡ್ ಔಟ್ ಮಾಡಿದ್ವಿ? ಇಲ್ಲಿ ಎಷ್ಟು ಝೀರೋಸ್ ಬರ್ತಾವೆ ಅಂತ ಹೇಳಿದ್ವಿ? ಕ್ಯೂಬಿಕ್ ಇಕ್ವೇಷನ್ದೊಳಗೆ 3 ಝೀರೋಸ್ ಬರ್ತಾವೆ ಹೌದಲ್ಲ? 3 ಝೀರೋಸ್ ಬಂದ್ರೆ ಅವಕ್ಕೆ ಏನಂತ ಹೇಳ್ತೀವಿ? ಫಸ್ಟ್ 1 0 ಬಂದ್ರೆ ಅಲ್ಫಾ ಅಂತ ಅನ್ಕೊಳ್ಳೋಣ. ಇದನ್ನ ಅಲ್ಫಾ ಅಂತ ತೊಗೊಂಡಿದ್ವಿ, ಇದನ್ನ ಅಲ್ಫಾ ಬೀಟಾ ಅಂತ ತೊಗೊಂಡ್ವಿ. ಇಲ್ಲಿ 3 ಝೀರೋಸ್ ಬಂದ್ರೆ ಅಲ್ಫಾ ಬೀಟಾ ಆ್ಯಂಡ್ ಗಾಮಾ ಅಂತ ಬರ್ಕೋಬೋದು. ಈ ಮೂರನ್ನ ನಾವು ರಿಲೇಷನ್ಸ್ ವಿತ್ ದ ಕೋಎಫಿಷಿಯಂಟ್ಸ್ ಆಫ್ ಈಕ್ವೇಷನ್ ಹೆಂಗೆ ಮಾಡ್ತೀರಿ? ಸಮ್ ಆಫ್ ಝೀರೋಸ್, alpha plus beta plus
ಗಾಮಾ ಈಕ್ವಲ್ ಟು ಏನು ಬರ್ಬೇಕು ನಮಗೆ ಮೈನಸ್ ಬಿ ಬೈ ಎ ಬಂತು, ಮೈನಸ್ ಬಿ ಬೈ ಎ. ಸೊ ಇಲ್ಲಿ ಸಮ್ ಆಫ್ ರೂಟ್ಸ್ ಏನು ಬಂದು ಮೈನಸ್ ಬಿ ಬೈ ಅಂತ ಬರ್ಕೊಂಡಿದ್ವಿ, ಸಮ್ ಆಫ್ ರೂಟ್ಸ್ ಮೈನಸ್ ಬಿ ಬೈ ಎ ಅಂತ ಬರ್ಕೋತೀವಿ. ದೆನ್ ಪ್ರಾಡಕ್ಟ್ ಮಾಡಿದ್ವಿ. ಪ್ರಾಡಕ್ಟ್ ಹೆಂಗೆ ಮಾಡಿದ್ವಿ, ಎರಡೆರಡು ಆಲ್ಫಾ ಬೀಟಾ ಪ್ರಾಡಕ್ಟ್ ಮಾಡಿದ್ವಿ. ಇಲ್ಲಿನ ಸೈಕ್ಲಿಕ್ ಆಗಿ ಆಲ್ಫಾ ಬೀಟಾ ಪ್ರಾಡಕ್ಟ್ ಮಾಡೋಣ. ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ. ಇದು ಏನು ಬರುತ್ತಾ ಮೈನಸ್ ಸಿ ಬೈ ಎ. ದಿಸ್ ಇಸ್ ಸಿ ಬೈ ಎ. ನೆಕ್ಸ್ಟ್ ಮೂರು ಸೇರಿ ಪ್ರಾಡಕ್ಟ್ ಮಾಡೋದು, ಆಲ್ಫಾ ಬೀಟಾ ಆ್ಯಂಡ್ ಗಾಮಾ ಈಕ್ವಲ್ ಟು ಮೈನಸ್ ಡಿ ಬೈ ಎ ಅಂತ ರಿಲೇಷನ್ನ ಡಿಫೈನ್ ಮಾಡ್ಬೋದು, ಹೌದಾ. ಸೊ ಫಸ್ಟ್ ಸಮ್ ಆಫ್ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ ಆ್ಯಂಡ್ ಆಲ್ಫಾ ಬೀಟಾ ಗಾಮಾ ಪ್ರಾಡಕ್ಟ್ ಆಫ್ ಆಲ್ ದಿ ಝೀರೋಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಕೆಲವೊಂದದ್ದು ನೆಕ್ಸ್ಟ್ ಇದ್ರದ್ದು ಸಮ್ಸ್ ನೋಡೋಣ, ಅಂದಾಗ ನಮ್ಗೆ ಕ್ಲಿಯರ್ ಆಗಿ ಹೆಂಗೆ ರಿಲೇಟ್ ಆಗ್ತಾವೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡು ಅದನ್ನು ಸಾಲ್ವ್ ಮಾಡಿ ಝೀರೋಸ್ ಯಾವ ಬರ್ತಾವೆ ಮತ್ತು ಅದ್ರದ್ದು ರಿಲೇಷನ್ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ನೋಡೋಣ. ಏನಂತ ತಗೊಳ್ಳೋಣ, ಒಂದು ಫಸ್ಟ್ ಎಕ್ಸಾಂಪಲ್, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಕ್ವಲ್ ಟು 0. ಈ ಈಕ್ವೇಷನ್ನ ಸಾಲ್ವ್ ಮಾಡಿ ಇದ್ರ ಝೀರೋಸ್ ಫೈಂಡ್ ಔಟ್ ಮಾಡಿ ಮತ್ತು ಆ ಝೀರೋಸು ಮತ್ತು ಕೋಎಫಿಷಿಯಂಟ್ಸ್ ರಿಲೇಷನ್ ಹೆಂಗವ ಅಂತ ಚೆಕ್ ಮಾಡೋಣ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. ಓಕೆನಾ. ಈಗ ಇದು ನಮ್ಗೆ ಸಾಲ್ವ್ ಮಾಡೋದು ಗೊತ್ತಲ್ಲ, ನೈನ್ತ್ ಕ್ಲಾಸ್ ಒಳಗೆ ನಾವು ಇದನ್ನು ಮಾಡಿದ್ವಿ. ಹೆಂಗೆ ಮಾಡಿದ್ವಿ, ಈಕ್ವೇಷನ್ ಸಾಲ್ವ್ ಮಾಡ್ಬೇಕಂದ್ರೆ ಮಿಡಲ್ ನಂಬರ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ಟಿಂಗ್ ದ ಮಿಡಲ್ ನಂಬರ್ಸ್ ಮಾಡಿಕೊಂಡು ನಾವು ಇದನ್ನು ರೂಟ್ಸ್ ಫೈಂಡ್ ಔಟ್ ಮಾಡ್ಕೋತೀವಿ. ರೂಟ್ಸ್ ಆರ್ ನೀವು ಝೀರೋಸ್ ಅಂತಾರ ಹೇಳ್ಬೋದು. ಹಂಗಾರೆ ಈ ಮಿಡಲ್ ಟರ್ಮ್ನ ಹೆಂಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಹೆಂಗೆ ಸ್ಪ್ಲಿಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಾರದನ, ಏನಿಲ್ಲ ಅಂದ್ರೆ ಏನಿರುತ್ತೆ 1 ಇರ್ತದೆ. ಸೊ ಈ 1 ಇಂಟು ಸಿ ಮಾಡ್ಕೋಬೇಕು. ಫಸ್ಟ್ ಏನು ಮಾಡ್ಕೋತೀರಿ, ಎ ಇಂಟು ಸಿ ಮಾಡ್ಕೋತೀರಿ. ಎ ಇಂಟು ಸಿ ಎಷ್ಟು ಬಂತು, 1 ಇಂಟು 10 ಬರುತ್ತಾ. ಆಮೇಲೆ ಈ 10 ಮತ್ತು ಈ 7 ಹೆಂಗೆ ರಿಲೇಟ್ ಇರ್ಬೇಕಂತಂದ್ರೆ ಪ್ಲಸ್ ಅವ್ರ ಮೈನಸ್ ಮಾಡಿದ್ರೆ 7 ಬರ್ಬೇಕು, ಮತ್ತು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 10 ಬರ್ಬೇಕು. ಸೊ 10 ಪ್ಲಸ್ ಅವ್ರ ಮೈನಸ್ ಮಾಡ್ತೀರಿ, 7 ಬರ್ಬೇಕು, ಪ್ಲಸ್ ಅವ್ರ ಮೈನಸ್ 7 ಬರ್ಬೇಕು, ಮತ್ತು ಇಂಟು ಮಾಡಿದ್ರೆ 10 ಬರ್ಬೇಕು. ಅಂದ್ರೆ ಹೆಂಗೆ ಮಾಡ್ಬೇಕು, ಇದನ್ನ 10 ನಾವು 10th ಫ್ಯಾಕ್ಟರ್ಸ್ ನೋಡ್ಬೇಕು. 10 ಫ್ಯಾಕ್ಟರ್ಸ್ ಹೆಂಗೆ ಮಾಡ್ತೀರಿ, 10 ಫ್ಯಾಕ್ಟರ್ಸ್ ಯಾವ ಇದಾವೆ, 10 ಫ್ಯಾಕ್ಟರ್ಸ್ 1 ಇಂಟು 10 is 10, 2 ಇಂಟು 5 is 10. ಸೊ ಈಗ 7 ಬರ್ಬೇಕು. 7 ಯಾವ್ದಕ್ಕೆ ಬರುತ್ತೆ, 1 ಪ್ಲಸ್ ಅವ್ರ ಮೈನಸ್ 10 ಮಾಡಿದ್ರೆ 7 ಬರುತ್ತೆ. 1 ಪ್ಲಸ್ 10 is 11, 1 minus 10 or 10 minus 1 is 9, 1 minus 10 minus 9 ಬರುತ್ತೆ. ಓಕೆ, 2 plus 5, 2 plus 5 ಮಾಡಿದ್ರೆ ಏನು ಬಂತು, 7 ಬರುತ್ತಾ. ಸೊ 2 plus 5 is 7. ಇದನ್ನ ನಾವು ತಗೋಬಹುದು. ಈ 7 ಅನ್ನ 2 plus 5 ಅಂತ ತಗೋತೀನಿ, ಮತ್ತೆ 2 into 5 is 10 ಅಂತ ಬರ್ಕೋಬಹುದು. ಇದನ್ನ ಹೆಂಗೆ ಬರೆಯೋಣ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಕಡೆ 2x ಪ್ಲಸ್ 5x ಪ್ಲಸ್ 10, 2x ಪ್ಲಸ್ 5x 7x, ಹೌದಾ. ಮಿಡಲ್ ಸ್ಪ್ಲಿಟ್ ಮಾಡ್ಕೊಂಡಿವಿ ಅಷ್ಟೇ, ಮತ್ತೇನಿಲ್ಲ. ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡೆ. ನೆಕ್ಸ್ಟ್ ಇದ್ರೊಳಗೆ ಏನು ಕಾಮನ್ ತಗೋಣ, ಒಂದು ಎಕ್ಸ್ ಕಾಮನ್ ಅದ, ಎಕ್ಸ್ ಪ್ಲಸ್ 2. ದೆನ್ ಇಲ್ಲೇನು ಕಾಮನ್ ಬರುತ್ತೆ, 5 ಕಾಮನ್ ಬಂದ್ರೆ ಎಕ್ಸ್ ಪ್ಲಸ್ 2 ಉಳಿತು ಇಲ್ಲಿ ಒಳಗಡೆ, ಈಕ್ವಲ್ ಟು 0 ಆಗುತ್ತೆ. ದೆನ್ ಎಕ್ಸ್ ಪ್ಲಸ್ 2 ಅಗೇನ್ ಕಾಮನ್ ತಗೋರಿ, ಎಕ್ಸ್ ಪ್ಲಸ್ 2 ಕಾಮನ್ ತಗೊಂಡ್ರೆ ಏನು ಉಳಿತು, ಎಕ್ಸ್ ಉಳಿತು ಪ್ಲಸ್ 5 ಉಳಿತು, ಈಸ್ ಈಕ್ವಲ್ ಟು 0, ಹೌದಾ. ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ನಮಗೆ ಎರಡು ಇವು ಎಕ್ಸ್ಪ್ರೆಷನ್ ಸಿಗ್ತಾವೆ. ಸೊ ಅದನ್ನ ಏನು ಮಾಡಬೇಕು, ಇಲ್ಲ ಇದು ಈಕ್ವಲ್ ಟು 0 ಅಂದಾಗ ದಿಸ್ ಈಕ್ವಲ್ ಟು 0 ಆರ್ ದಿಸ್ ಈಕ್ವಲ್ ಟು 0 ಇರುತ್ತೆ, ಹೌದಾ. ಇಲ್ಲ ಇದರ 0 ಇರಬೇಕು, ಇಲ್ಲ ಅಂದ್ರೆ ಇದರ ಇರಬೇಕು. ಯಾಕೆ 0 ಇಂಟು ಎನಿಥಿಂಗ್ ಇಸ್ 0, ಕರೆಕ್ಟಾ. ಇದು 0 ಇತ್ತಂದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 2 0 ಇತ್ತಂದ್ರೆ, ಆರ್ ಎಕ್ಸ್ ಪ್ಲಸ್ 5 0 ಇತ್ತಂದ್ರೆ, ಎಕ್ಸ್ ಪ್ಲಸ್ 2 0 ಇತ್ತಂದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 5 0 ಇತ್ತಂದ್ರೆ ಏನಾಗುತ್ತೆ ನೋಡ್ಬೇಕು. ಅಂದ್ರೆ ಎಕ್ಸ್ ಏನು ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನು ಬರುತ್ತೆ, ಪ್ಲಸ್ ಇದು ಈ ಕಡೆ ಹೋದ್ರೆ -2, ಆರ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಇದು ಈ ಕಡೆ -5 ಆನ್ಸರ್ ಬರ್ತಾವೆ. ಎಕ್ಸ್ ಜಾಗದಾಗ ನಾವು -2 ಹಾಕಿದ್ರು ಇಕ್ವೇಶನ್ 0 ಬರುತ್ತೆ,
ನೆಕ್ಸ್ಟ್ ಜಾಗದಾಗ ನಾವು -5 ಹಾಕಿದ್ರು ಈ ಈಕ್ವೇಷನ್ ಸೊಲ್ಯೂಷನ್ 0 ಬರ್ತದೆ. ಹೌದಾ? ಹಂಗೆ ನಮಗೆ ಇವೇನದು ಇದು ಆಲ್ಫಾ ಆ್ಯಂಡ್ ಇದು ಬೀಟಾ ಅಂತ ಅನ್ಕೊಂಡ್ವಿ. ಇದನ್ನ ಆಲ್ಫಾ ಅನ್ಕೋಬೇಕು, ಇದನ್ನ ಬೀಟಾ ಅನ್ಕೋಬೇಕಂತೇನಿಲ್ಲ. ನಿಮಗೆ ಇದನ್ನ ಆಲ್ಫಾ ಅನ್ಕೋರಿ, ಇದನ್ನ ಬೀಟಾ ಅನ್ಕೋರಿ, ಎರಡರಾಗ ಒಂದು ಆಲ್ಫಾ ಬೀಟಾ ಇರ್ತಾವೆ. ಏನು ಝೀರೋಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಈಗ 0 ಸಿಕ್ಕು, ಆಲ್ಫಾ ಬೀಟಾ ಸಿಕ್ತು, ಮತ್ತು ಎ ಬಿ ಸಿ ಗೊತ್ತು. ಎ ಬಿ ಸಿ ಗೊತ್ತದೆ ಇಲ್ಲ. ಸೊ ಎ ಏನು ಬರುತ್ತೆ ಇಲ್ಲಿ ಬರ್ಕೋಣ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 7 ಆ್ಯಂಡ್ ಸಿ ಈಕ್ವಲ್ ಟು 10. ಓಕೆ, ನಾವು ಫಸ್ಟ್ ರಿಲೇಷನ್ನ ಕ್ರಾಸ್ ವೆರಿಫೈ ಮಾಡ್ರಿ ಅಂತಂದ್ರೆ ಫಸ್ಟ್ ರಿಲೇಷನ್ ಏನು ಬರೆದಿದ್ದು ನಾವು? ಸಮ್ ಆಫ್ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಬರೆದಿದ್ವಿ. ಹೌದಾ? ಮೈನಸ್ ಬಿ ಬೈ ಎ. ಆಲ್ಫಾ ಏನು ಸಿಕ್ಕಿದೆ? ಆಲ್ಫಾ ಈಸ್ -2, ಆಲ್ಫಾ -2 ಪ್ಲಸ್ ಬೀಟಾ -5 ಈಸ್ ಈಕ್ವಲ್ ಟು ಮೈನಸ್ ಬಿ ಏನು 7, ಬಿ 7 ಡಿವೈಡೆಡ್ ಬೈ ಎ ಏನು 1. -2 ಪ್ಲಸ್ -7, ಸಾರಿ -2 ಪ್ಲಸ್ -5 ಈಸ್ -7. ಎರಡು ಮೈನಸ್ ಇದ್ದಾಗ ಆ್ಯಡ್ ಮಾಡ್ತೀರಿ, -7 ಆಗುತ್ತೆ. ಈ ಕಡೆನು -7 ಅಂದ್ರೆ ಫಸ್ಟ್ ಇಕ್ವೇಷನ್ ನಾವು ವೆರಿಫೈ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ರಿಲೇಷನ್ ಏನದು? ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಹೌದಾ? ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಆಗಬೇಕು. ಆಲ್ಫಾ ಈಸ್ -2, ಬೀಟಾ ಈಸ್ -5, ಸಿ ಈಸ್ 10 divided by 1. -5 into -2 is 10 plus 10. Minus into minus plus 2 into 5 is 10 equal to 10 by 1 is also 10. So ಇದನ್ನು ವೆರಿಫೈ ಮಾಡಿದ್ವಿ, ಇದನ್ನು ವೆರಿಫೈ ಮಾಡಿದ್ವಿ. ಸೊ ಯಾವ್ದಾರ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟು ಅದನ್ನ ರೂಟ್ಸ್ ಮತ್ತು ಕೋಎಫಿಷಿಯಂಟ್ಸ್ ರಿಲೇಷನ್ನ ನೀವು ವೆರಿಫೈ ಮಾಡ್ರಿ ಅಂತಂದ್ರೆ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೋತೀರಿ. ಫಸ್ಟ್ ಸಾಲ್ವ್ ಮಾಡ್ಕೊಂಡು ಆಲ್ಫಾ ಬೀಟಾ ಕಂಡು ಹಿಡಿತೀರಿ. ಆಲ್ಫಾ ಬೀಟಾ ಕಂಡು ಹಿಡಿದ ಮೇಲೆ ಈ ಎರಡು ಈಕ್ವೇಷನ್ದೊಳಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಇವು ಎರಡು ಈಕ್ವಲ್ ಬಂದು ಅಂದ್ರೆ ದೆನ್ ಇಟ್ ಈಸ್ ಕರೆಕ್ಟ್. ಇಲ್ಲ ಅಂತಂದ್ರೆ ನಾವೇನೋ ಮಿಸ್ಟೇಕ್ ಮಾಡಿರ್ತೀವಿ, ಆ ಮಿಸ್ಟೇಕ್ ಅಂತ ಏನಂತ ನೋಡ್ಕೊಂಡು ಮತ್ತೆ ವಾಪಸ್ ಕರೆಕ್ಟ್ ಮಾಡ್ಕೊಂಡು ಈಕ್ವಲ್ ಬರೋಂಗೆ ಮಾಡ್ಬೇಕು. ಓಕೆನಾ? ರೈಟ್. ಓಕೆ, ಈಗ ಇನ್ನೊಂದು ಥರ ಪ್ರಾಬ್ಲಮ್ ಕೊಡ್ತಾರೆ. ಏನಂತಂದ್ರೆ ಅವರು ಆಲ್ಫಾ ಬೀಟಾದ ರಿಲೇಷನ್ ಕೊಟ್ಬಿಡ್ತಾರೆ. ರಿಲೇಷನ್ ಕೊಟ್ಟು ನೀವು ಈಕ್ವೇಷನ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. ಈಕ್ವೇಷನ್ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅವಾಗ? ಈಗ ಕೊಟ್ಟಿರೋದನ್ನ ಸಮ್ ಆಫ್ ಝೀರೋಸ್ ಈಕ್ವಲ್ ಟು -3, ಪ್ರಾಡಕ್ಟ್ ಆಫ್ ಝೀರೋಸ್ ಈಕ್ವಲ್ ಟು +2 ಅಂತ ಕೊಟ್ಟಾರ. ಇಲ್ಲಿ ಏನು ಕೊಟ್ಟಾರ ಅಂತಂದ್ರೆ ನೀವು ಆಲ್ಫಾ ಬೀಟಾ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಆಲ್ಫಾ ಇದು ಬೀಟಾ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೆಲವೊಂದ್ಸಲಿ ಹಿಂಗೆ ಮಾಡ್ತೀರಿ. ಏನಂತ ಕೊಟ್ಟು 2 ನಂಬರ್ ಕೊಟ್ಟಾರ ಅಂದ್ರೆ ಇದನ್ನ ಇದು ಆಲ್ಫಾ ಇದು ಬೀಟಾ ಅಂತ ತೊಗೊಂಡ್ಬಿಡ್ತೀರಿ. ಆದ್ರೆ ಅವ್ರು ಹಂಗೆ ಕೊಟ್ಟಿರಂಗಿಲ್ಲ. ಏನಂತ ಕೊಟ್ಟಿರ್ತಾರ? ಸಮ್ ಆಫ್ ಝೀರೋಸ್ ಅಂತ ಕೊಡ್ತಾರೆ. ಫಸ್ಟ್ ಕ್ವಶನ್ ಕರೆಕ್ಟಾಗಿ ರೀಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸಮ್ ಆಫ್ ಝೀರೋಸ್ ಕೊಟ್ಟಾರ ಅಥವಾ ಡೈರೆಕ್ಟ್ಲಿ ಝೀರೋಸ್ ಕೊಟ್ಟಾರನ ಅಂತಂದು. ಸಮ್ ಆಫ್ ಝೀರೋಸ್ ಕೊಟ್ಟಾರ ಅಂದ್ರೆ ಏನು ಬರಿಬೇಕು ನಾವು? ಈಗ ಅದನ್ನ ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿಬೇಕಾ? ಹೌದಲ್ಲ? ಸಮ್ ಆಫ್ ಝೀರೋಸ್ ಈಕ್ವಲ್ ಟು -3 ಅಂತ ಇರುತ್ತೆ. ದೆನ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಏನು? ಆಲ್ಫಾ ಬೀಟಾ ಈಕ್ವಲ್ ಟು 2 ಅಂತ ಕೊಟ್ಟಂಗೆ. ಹೌದಿಲ್ಲ? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -3, ಆಲ್ಫಾ ಬೀಟಾ ಈಕ್ವಲ್ ಟು 2 ಅಂತ ಕೊಟ್ಟಿರ್ತಾರೆ. ಸೊ ಈಗ ಇದನ್ನ ಡೈರೆಕ್ಟ್ ಆಗಿ ಆಲ್ಫಾ ಬೀಟಾ ಅಂತ ತಗೋಬಾರ್ದು. ಆಲ್ಫಾ ಬೀಟಾ ತಗೊಂಡ್ರೆ ರಾಂಗ್ ಆಗ್ತದೆ. ಓಕೆ, ಈಗ ಇದ್ರದ್ದು ರಿಲೇಷನ್ ನಮ್ಗೆ ಗೊತ್ತು. ಕೋಎಫಿಷಿಯಂಟ್ಸ್ ಏನಂತ, ಕೋಎಫಿಷಿಯಂಟ್ಸ್ ರಿಲೇಷನ್ ಹೆಂಗಿರ್ತಾವ ಅಂತಂದ್ರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಂತ ಗೊತ್ತಿತ್ತು ನಾವು? -b/a, ಕರೆಕ್ಟಾ? ಅಂಡ್ ಆಲ್ಫಾ ಬೀಟಾ ಈಕ್ವಲ್ ಟು c/a. ಈಗ ಇದನ್ನ ನೋಡಿದ್ರೆ ನಮಗೇನ್ರ ನಾವು ಇಕ್ವೇಟ್ ಮಾಡ್ಬೋದನ? ಏನು ಇಕ್ವೇಟ್ ಮಾಡ್ತೀರಿ? -3 -b ಡಿವೈಡೆಡ್ ಬೈ a. ಇದನ್ನ ಹೆಂಗೆ ಬರ್ಕೋಬೋದು ಅಂದ್ರೆ ನಾನು ಇದನ್ನ -b/a ನ -3/1 ಅಂತ ಬರ್ಕೋಬೋದ? -3/1 ಈಸ್ -3, ಎರಡು ಈಕ್ವಲ್ ಸೇಮ್. ದೆನ್ -b -3 ಅಂದ್ರೆ b ಈಕ್ವಲ್ ಟು 3 ಆಯ್ತು, a ಈಕ್ವಲ್ ಟು ಏನಾಯ್ತು? 1 ಆಯ್ತು. ಇಲ್ಲಿ c/a ನ 2 ಅಂತ ಕೊಟ್ಟಾರ. 2/1 ಅಂತ ಬರ್ಕೋಬೋದು ನಾನು. ಹೌದಲ್ಲ? a 1 ಅದ, c ಏನದು 2 ಅದ. a ಈಕ್ವಲ್ ಟು 1, c ಈಕ್ವಲ್ ಟು 2. a b c ಗೊತ್ತಾಯ್ತು ಅಂದ್ರೆ ನಾವು ಇಕ್ವೇಷನ್ ಬರಿಬೋದು. ಹೆಂಗೆ ಬರೀತೀರಿ? ಡೈರೆಕ್ಟಾಗಿ ಜನರಲ್ ಫಾರ್ಮ್ ಬರ್ಕೋರಿ. ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಅಂತ ಆಗುತ್ತಾ? a ಅಂದ್ರೆ ಎಷ್ಟು? 1 x² ಪ್ಲಸ್ b is 3x ಪ್ಲಸ್ c is 2 ಈಕ್ವಲ್ ಟು 0. x² ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ಇದು ನಮ್ದು ಪಾಲಿನಾಮಿಯಲ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ದಿಸ್ ಈಸ್ ಅವರ್ ಕ್ವಾಡ್ರಾಟಿಕ್ ಈಕ್ವೇಷನ್, ಒನ್ ಆಫ್ ಅವರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಯಾಕಂದ್ರೆ ಇದ್ರಾಗ ಇದೇ ಥರ ನಾವು
ಮಲ್ಟಿಪ್ಲೈ ಮಾಡ್ಬೋದು. 1 ಇಂಟು ದಿಸ್ ಮಾಡಿದ್ರೆ ಸಿಗುತ್ತೆ. ಇದನ್ನ ಇನ್ನೊಂದು ಮಾಡಿ 2 ಇಂಟು ಮಾಡಿರಿ, 2 ಇಂಟು ದಿಸ್ ಮಾಡಿದ್ರೆ ಏನು ಸಿಗುತ್ತೆ? 2x² ಪ್ಲಸ್ 6x ಪ್ಲಸ್ 8 ಈಕ್ವಲ್ ಟು 0 ಹೌದಿಲ್ಲ? ಸೊ ಇಂಟು 2 ಮಾಡಿದರೆ ಇದು ಸಿಗುತ್ತೆ, ಇಂಟು 3 ಮಾಡಿದರೆ ಇನ್ನೊಂದು ಇಕ್ವೇಷನ್ ಬರಿಬೋದು. ಸೊ ಒನ್ ಆಫ್ ದ ಇಕ್ವೇಷನ್ ಅಂತ ಕೇಳಿದಾಗ ಜನರಲ್ ಆಗಿ ಏನೇನು ಬರ್ತೀವಿ, ಎ ಬಿ ಸಿ ಏನು ಸಿಕ್ಕಿರುತ್ತೆ ಅದನ್ನು ಡೈರೆಕ್ಟಾಗಿ ಬರ್ಕೊತ ಹೋಗ್ತೀವಿ. ನಮಗೆ ಇನ್ನೂ 3-4 ಎಕ್ಸ್ಪ್ರೆಷನ್ ಜಾಸ್ತಿ ಬರೀಬೇಕು, 3-4 ಇಕ್ವೇಷನ್ ಜಾಸ್ತಿ ಬರೀರಿ ಅಂತ ಕೇಳಿದಾಗ ಇಂಟು 2 ಇಂಟು 3 ಇಂಟು 4 ಮಾಡ್ಕೊತ ಹೋಗ್ಬೋದು. ಓಕೆನಾ? ಆಮೇಲೆ ಇದ್ರದ್ದು ಇನ್ನೂ ಒಂದು ಮೆಥಡ್ ಮಾಡ್ಬೋದು ನೀವು. ಇನ್ನೊಂದು ಮೆಥಡ್ ಹೆಂಗೆ, ಈಗ ನಾವು ಜನರಲ್ ಫಾರ್ಮ್ ಡೈರೆಕ್ಟಾಗಿ ಅಲ್ಫಾ ಬೀಟಾ ಕೊಟ್ಟಾಗ, ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಬೀಟಾ ಕೊಟ್ಟಾಗ ಹೆಂಗೆ ಬರೀಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ. ಈಗ ಕೆ ಇಂಟು x² ಪ್ಲಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಈಕ್ವಲ್ ಟು 0. ನೀವು ಡೈರೆಕ್ಟಾಗಿ ಈ ಇಕ್ವೇಷನ್ನಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೂ ನಿಮಗಿದ ಒಂದು ಕ್ವಾಡ್ರಾಟಿಕ್ಸ್ ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ. ಓಕೆನಾ? ನೋಡೋಣ ಹೆಂಗಂತ. ಅಲ್ಫಾ ಪ್ಲಸ್ ಬೀಟಾ ಈಸ್ -3. ಇಕ್ವೇಷನ್ ಹಾಕೋರಿ, x² ಮೈನಸ್ ಆಫ್ -3 ಹೌದಲ್ಲ? ಅಲ್ಫಾ ಪ್ಲಸ್ ಬೀಟಾ ಈಸ್ -3. ದೆನ್ ಪ್ಲಸ್ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಈಸ್ 2 ಈಕ್ವಲ್ ಟು 0. ನಾವಿಲ್ಲಿ ಕೆನ 1 2 3 4 ನಾನು ಇಲ್ಲಿ ಹೇಳಿದ್ರೆ ಕೆನ 1 2 3 4 ಹಾಕೊಂಡು ಹೋಗ್ಬೋದು. 1 2 3 4 ನಿಮ್ಗೆ ಯಾವ್ದು ಬೇಕು ಅದನ್ನು ಕರೆಕ್ಟಾಗಿ ಹಾಕೊಂಡು ಹೋಗ್ಬೋದು. ಈಗ 1 ಅಂತ ಹಾಕೊಳ್ಳೋಣ. 1 ಹಾಕೊಂಡ್ರೆ ಏನಾಗುತ್ತೆ ಇಲ್ಲಿ? x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0 ಆಗುತ್ತಾ? ಹೌದಿಲ್ಲ? ಇದು ಸೇಮ್ x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0, ಇದು x² ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಎರಡು ಮೆಥಡ್ ಮಾಡಿದ್ರು ನೀವು ಸೇಮ್ ಇಕ್ವೇಷನ್ಸ್ ಬರ್ತಾವೆ. ಓಕೆನಾ? ಈಗ ನಮ್ಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟು ಅದ್ರದ್ದು ಝೀರೋಸ್ ಫೈಂಡ್ ಔಟ್ ಮಾಡಿ ಮತ್ತು ಕೋಎಫಿಷಿಯಂಟ್ಗೆ ಈಕ್ವೇಟ್ ಮಾಡ್ರಿ ಅಂದ್ರೆ ಅದು ಬರ್ತದೆ. ಅಥವಾ ಸಮ್ ಆಫ್ ಝೀರೋಸ್ ಅಥವಾ ಸಮ್ ಪ್ರಾಡಕ್ಟ್ ಆಫ್ ಝೀರೋಸ್ ಎರಡೂ ಕೊಟ್ಟು, ಸಮ್ ಆಫ್ ಝೀರೋಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟು ಅದರಿಂದ ನಮ್ಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ರಿ ಅಂತಂದ್ರೆ ಅದನ್ನು ಮಾಡ್ಲಿಕ್ಕೆ ಬರುತ್ತಾ? ಓಕೆ, ಸೀದಾ ಇಂದ ಏನು ಇಕ್ವೇಷನಿಂದ ಝೀರೋಸ್ ಮತ್ತು ಅದ್ರ ರಿಲೇಷನ್ ಮಾಡ್ಲಿಕ್ಕೆ ಬರುತ್ತೆ. ರಿಲೇಷನ್ ಕೊಟ್ಟು ಇಕ್ವೇಷನ್ಸ್ ಮಾಡ್ರಿ ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಫರ್ದರ್ ಇನ್ನೂ ಮೋರ್ ಕ್ವಶನ್ಸ್ನ ನಾವು ಎಕ್ಸಸೈಸ್ ಸಾಲ್ವ್ ಮಾಡ್ತೀವಲ್ಲ ಆ ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊತಾ ಹೋಗೋಣ. ಓಕೆ, ದಿಸ್ ಈಸ್ ಯುವರ್ ಎಂಡ್ ಆಫ್ ಚಾಪ್ಟರ್ ಪಾಲಿನಾಮಿಯಲ್ಸ್. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಅಂತ ಮತ್ತೆ. ಓಕೆ, ಬಾಯ್.